ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ನಿನ್ನೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಪೀಕ್ ಅವರ್ನಲ್ಲಿ ನಡು ದಾರಿಯಲ್ಲಿಯೇ ಮೆಟ್ರೋ ನಿಂತಲ್ಲೇ ನಿಂತು ಪ್ರಯಾಣಿಕರು ಪರದಾಟವನ್ನೇ ನಡೆಸಿದರು. ಕತ್ತಲಲ್ಲಿ ಸಿಲುಕಿ ನೂರಾರು ಪ್ರಯಾಣಿಕರ ಪೀಕಲಾಟ ಶುರುವಾಗಿತ್ತು. 6:30 ಸಂಜೆ ಆ ಸಮಯದಲ್ಲಿ ನಿಂತಹ ಘಟನೆ ಇದು. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. ಥರ್ಡ್ ರೈಲ್ ಸಿಸ್ಟಮ್ನ ಕರೆಂಟ್ ಕಲೆಕ್ಟರ್ ಶೂನಲ್ಲಿ ದೋಷ ಕಾಣಿಸಿಕೊಳ್ಳುತ್ತೆ. ಬೈಯಪ್ಪನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಹೊರಟಿದಂತ ಮೆಟ್ರೋ ಅದು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೆಳಗಿಳಿಸಿದ್ದಾರೆ. ನೂರಾರು ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ದಾರೆ. ಒಂದು ಕಡೆ ಸಮಯಕ್ಕೆ ಆನ್ ಟೈಮ್ ಆಗಿ ರೀಚ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲೋ ಮಧ್ಯದಲ್ಲೇ ಏಕಾಏಕಿ ಕೈ ಕೊಟ್ಟಂತಹ ಮೆಟ್ರೋ ಮುಂದೆ ಸಾಗುತ್ತಾ ಅಥವಾ ಇಲ್ಲೇ ನಿಲ್ಲುತ್ತಾ ಅನ್ನುವಂತಹ ಆತಂಕ ಒಂದು ಕಡೆ ಇತ್ತು. ಅವರನ್ನು ಸೇಫ್ ಆಗಿ ಮೆಟ್ರೋದಿಂದ ಕೆಳಗಿಳಿಸಲಾಯಿತು. ಹಲವರು ಹೇಗಪ್ಪ ಮನೆ ಸೇರ್ಕೊಳ್ಳೋದು ಅನ್ನುವಂಥ ಆತಂಕದಲ್ಲೇ ಹೊರಬಂದು ದುಪ್ಪಟ್ಟು ಹಣವನ್ನು ಬೀಕಿ ಮನೆಗೆ ಸೇರ್ಕೊಂಡಿದ್ದಾರೆ. ಮೆಟ್ರೋ ರೈಲು ಸಿಗದ ಲಾರಿ ಏರ್ಕೊಂಡು ಹೋಗಿದ್ದಾರೆ ಪ್ರಯಾಣಿಕರು. ಮೆಟ್ರೋ ರೈಲು ಸಿಗದೆ ಪೀಕ್ ಅವರ್ನಲ್ಲಿ ಮೆಟ್ರೋ ಸಿಗದೆ ಜನರು ಕಂಗಾಲಾದರು. ಏಕಾಗಿ ಮೆಟ್ರೋ ಕೈಕೊಟ್ಟು 5 ಗಂಟೆಗಳ ಕಾಲ ಅಸ್ತವ್ಯಸ್ತವೇ ಉಂಟಾಯಿತು. ಮೆಟ್ರೋ ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ಕಾದು ಸುಸ್ತಾದಂತಹ ಜನ ಲಾರಿ ಹೇರಿ ಓಡ್ತಿದ್ದಾರೆ. ಸಿಕ್ಕ ವಾಹನಗಳನ್ನು ಏರಿ ಪ್ರಯಾಣಿಕರು ತಮ್ಮ ಗೂಡುಗಳನ್ನು ಸೇರ್ಕೊಂಡಿದ್ದಾರೆ. ನಿನ್ನೆ ಸಂಜೆ 6:30 ಸರಿಸುಮಾರಿಗೆ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇದ್ದಂತೆ 5 ಗಂಟೆಗಳ ಕಾಲ ಪರದಾಟವನ್ನೇ ನಡೆಸಿದ್ದಾರೆ. ಸತತ 9 ಗಂಟೆಗಳ ಕಾಲ ರಿಪೇರಿ ಮಾಡೋದಕ್ಕೂ ಕೂಡ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು. ತಾಂತ್ರಿಕ ದೋಷಗಳನ್ನು ಈಗಾಗಲೇ ಬಿಎಂಆರ್ಸಿಎಲ್ ನಿರ್ವಹಣಾ ತಂಡಗಳು ಸರಿಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಂತಹ ಬೆನ್ನಲ್ಲೇ ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ರು. ಈಗ ಸರಿ ಹೋಗ್ಬೋದು ಆಗ ಸರಿ ಹೋಗ್ಬೋದು ಅಂತ ತುಂಬಾ ಜನ ಕಾದು ಸುಸ್ತಾದ್ರು. 5 ಗಂಟೆಗಳ ಕಾಲ ಆಯ್ತು, ಆದರೂ ಕೂಡ ಸರಿ ಹೋಗದ ಬೆನ್ನಲ್ಲೇ ಸಿಕ್ಕ ವಾಹನಗಳನ್ನು ಏರಿ ಹೊರಟಿದ್ದಾರೆ. ಇನ್ನೂ ತುಂಬಾ ಜನ ಅಲ್ಲಿ ಗಮನಿಸ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ. ಖಾಲಿ ಲಾರಿ ಹೋಗ್ತಾ ಇರುತ್ತೆ. ಅದೇ ಲಾರಿಯನ್ನೇರಿ ತಮ್ಮ ಗೂಡುಗಳನ್ನು ಸೇರ್ಕೊಂಡಿದ್ದಾರೆ. ಯಾಕೆಂದ್ರೆ ಆನ್ ಟೈಮ್ಗೆ ಆಟೋಗಳನ್ನು ಬುಕ್ ಮಾಡ್ತಾರೆ, ಅವು ಕೂಡ ಬರ್ತಾರಲ್ಲ. ಮೊದಲೇ ಟ್ರಾಫಿಕ್ ಏರಿಯಾ ಆ ಕಡೆ ಸಿಕ್ಕಂಥ ವಾಹನಗಳನ್ನು ಏರಿ ತಮ್ಮ ಗೂಡುಗಳನ್ನು ಸೇರ್ಕೊಂಡಿದ್ದಾರೆ. ನಿನ್ನೆ ಸಂಜೆ 6:30 ಸುಮಾರಿಗೆ ತಾಂತ್ರಿಕ ದೋಷ ಕಾಣಿಸಿಕೊಳ್ತು. ಸತತ 9 ಗಂಟೆಗಳ ಕಾಲ ಮೆಟ್ರೋ ರಿಪೇರಿ ಕಾರ್ಯವನ್ನು ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಶಟರ್ ಎಳೆದು ರಿಪೇರಿಯನ್ನು ಮಾಡಿದ್ದಾರೆ. ತಡರಾತ್ರಿವರೆಗೂ ಅಧಿಕಾರಿಗಳಂತೂ ಪರದಾಡಿ ಹೋದರು. 3:30 ಸರಿಸುಮಾರಿಗೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಂಜೆ 6:30ಕ್ಕೆ ನಿಂತಹ ಮೆಟ್ರೋ ತಾಂತ್ರಿಕ ದೋಷದಿಂದ ನಿಂತಲ್ಲೇ ನಿಲ್ತು. ನಂತರ ಶಟರ್ ಅನ್ನು ಎಳೆದು 9 ಗಂಟೆಗಳ ಕಾಲ ಮೆಟ್ರೋ ಅಧಿಕಾರಿಗಳು ರಿಪೇರಿ ಕಾರ್ಯವನ್ನು ಮಾಡಿಸಿದ್ದಾರೆ. 9 ಗಂಟೆಗಳ ಕಾಲ ನಿರಂತರ ರಿಪೇರಿಯ ಬಳಿಕ ಇದೀಗ ಬೆಳಗಿನ ಜಾವ 3:30 ಸರಿಸುಮಾರಿಗೆ ಮೆಟ್ರೋ ಸಂಚಾರ ಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ರಿಪೇರಿ ಕಾರ್ಯ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಧ್ಯರಾತ್ರಿ ಪೂರ್ತಿ ಜಾಗರಣೆ ಮಾಡಿಕೊಂಡು ಮೆಟ್ರೋ ಅಧಿಕಾರಿಗಳು ಜನರಿಗೆ ಸಮಸ್ಯೆ ಆಗಬಾರ್ದು. ಯಾಕಂದ್ರೆ ಬೆಳಗ್ಗೆ ಮತ್ತೆ ಎಂದಿನಂತೆ 5 ಗಂಟೆಗೆಲ್ಲ ಮೆಟ್ರೋ ಪ್ರಾರಂಭ ಆಗ್ಬಿಡುತ್ತೆ. ಆ ಸಮಯದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮೆಟ್ರೋವನ್ನೇ ಅವಲಂಬಿತರಾಗಿರುವಂತಹ ಅದೆಷ್ಟೋ ಜನ ಇರ್ತಾರೆ. ಒಂದು ಕಡೆಯಿಂದ ಒಂದು ಕಡೆಗೆ ಸಂಚಾರ ಮಾಡಬೇಕಂದ್ರೆ ಆಟೋ ಬೆಲೆ ದುಪ್ಪಟ್ಟಾಗೋಗಿದೆ. ದುಪ್ಪಟ್ಟಲ್ಲ, 3 ಪಟ್ಟು 4 ಪಟ್ಟು ಕೊಟ್ಟರು ಹೆಚ್ಚೆ. ಇನ್ನು ಮುಂಜಾನೆಯಿಂದ ಯಥಾಸ್ಥಿತಿಗೆ ಮೆಟ್ರೋ ಸಂಚಾರ ಮರಳುತ್ತಾ ಇದ್ದು ತಾಂತ್ರಿಕ ದೋಷವನ್ನ ಸರಿಪಡಿಸಿ ಮೆಟ್ರೋ ಸುಗಮ ಸಂಚಾರವಾಗುತ್ತೆ. ಮುಂಜಾನೆ 5:21ಕ್ಕೆ ಎಂದಿನಂತೆ ಮೆಟ್ರೋ ಆಗಮನವಾಗಿದ್ದು ಕಬ್ಬನ್ ಪಾರ್ಕಿಂಗ್ ನಿಲ್ದಾಣಕ್ಕೆ ಮೆಟ್ರೋ ರೈಲುಗಳೆಲ್ಲ ಆಗಮಿಸಿದೆ. 5 ಗಂಟೆಗೆ ಕಾಡುಗೋಡಿಯಿಂದ ಈಗಾಗಲೇ ರೈಲು ಹೊರಟಿದೆ. 5:21ಕ್ಕೆ ಕಬ್ಬನ್ ಪಾರ್ಕ್ಗೆ ರೈಲು ಆಗಮಿಸುತ್ತೆ. ಯಥಾಸ್ಥಿತಿಗೆ ನೇರಳೆ ಮಾರ್ಗದ ಮೆಟ್ರೋ ಸಂಚರಿಸ್ತಾ ಇದೆ. ಕಾಡುಗೋಡಿ ಟು ಚಲ್ಲಘಟ್ಟ ಮೆಟ್ರೋದ ನೇರಳೆ ಮಾರ್ಗ ಇದು. ಎಂದಿನಂತೆ ಸಂಚಾರ ಈಗಾಗಲೇ ಪ್ರಾರಂಭ ಆಗಿದೆ. 5 ಗಂಟೆಗೆ ಹೊರಟಂತ ಮೆಟ್ರೋ ಈಗ 5:31 ಸರಿಸುಮಾರಿಗೆ ಕಬ್ಬನ್ ಪಾರ್ಕ್ ಅನ್ನ ತಲುಪಿದು. ಕಾಡುಗೋಡಿ ಟು ಚಲ್ಲಘಟ್ಟ ಮೆಟ್ರೋದ ನೇರಳೆ ಮಾರ್ಗ ಸುಗಮ ಸಂಚಾರವಾಗ್ತಿದೆ. ಇವತ್ತು ಮೆಟ್ರೋ ಇರುತ್ತಾ ಇಲ್ವಾ? ಯಾಕಂದ್ರೆ ನಿನ್ನೆ ಅಷ್ಟೇ ತುಂಬಾ ಹೊತ್ತುಗಳ ಕಾಲ ತುಂಬಾ ಸಮಯಾವಕಾಶವನ್ನ ತೆಗೆದುಕೊಂಡು ಪರದಾಡಿ ಹೋಗಿದ್ರು ಜನರು. ಇವತ್ತು ತಾಂತ್ರಿಕ ದೋಷವನ್ನ ಸರಿಪಡಿಸಿದ್ದಾರಾ, ಮೆಟ್ರೋ ಎಂದಿನಂತೆ ಸಾಗುತ್ತಾ ಅನ್ನುವಂತಹ ಆತಂಕಗಳು ಕೂಡ ಮೆಟ್ರೋ ಸಂಚಾರಿಗಳಿಗಿತ್ತು.
ಆದ್ರೆ ಈಗ BMRCL ಹೇಳಿರುವ ಪ್ರಕಾರ ಈಗಾಗಲೇ ಮೆಟ್ರೋ ಸಂಚಾರ ಪ್ರಾರಂಭ ಆಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಕಾಡುಗೋಡಿಯಿಂದ ಚಲ್ಲಘಟ್ಟಕ್ಕೆ ತೆರಳುವಂತ ನೇರಳೆ ಮಾರ್ಗ ಇದು. 5:21 ಸರಿಸುಮಾರಿಗೆ ಈಗಾಗಲೇ ಕಬ್ಬನ್ ಪಾರ್ಕ್ ಅನ್ನ ತಲುಪಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದೆ. ಎಂದಿನಂತೆ ಸಂಚಾರ ಇದೆ. ಅದಕ್ಕೆ ಬೆರಳೆಣಿಕೆ ಎಷ್ಟು ಜನರಿದ್ದಾರೆ, ಯಾಕಂದ್ರೆ ಇವತ್ತು ಮೆಟ್ರೋ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಲ್ಲೇ ಇದ್ರು. ಹಾಗಾಗಿ ಆತಂಕ ಬೇಡ. ಈಗಾಗಲೇ BMRCL ಎಲ್ಲವನ್ನ ಕೂಡ ಕ್ಲಿಯರ್ ಮಾಡಿದೆ. 9 ಗಂಟೆಗಳ ಕಾಲ ಮೆಟ್ರೋವನ್ನು ಕಂಪ್ಲೀಟ್ ಆಗಿ ಸರಿಪಡಿಸಲಾಗಿದೆ. ಈ ಬಗ್ಗೆ ಇನ್ನಿಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ನೇರ ಸಂಪರ್ಕದಲ್ಲಿ ರಾಚಪ್ಪ ಇದ್ದಾರೆ. ರಾಚಪ್ಪ, ಕಾಡುಗೋಡಿ ಟು ಚಲ್ಲಘಟ್ಟ ಮೆಟ್ರೋ ನೇರಳೆ ಮಾರ್ಗಕ್ಕೆ ಇವತ್ತು ಸಂಚಾರ ಇರುತ್ತಾ ಇಲ್ವಾ ಅನ್ನುವಂಥ ಆತಂಕಗಳು ಸಾಕಷ್ಟು ಜನರಿಗಿತ್ತು. ಯಾಕಂದ್ರೆ ನಿನ್ನೆ ಸರಿಸುಮಾರು 5 ಗಂಟೆಗಳ ಕಾಲ ಕಾದಿದ್ದಾರೆ. ಎಷ್ಟೋ ಜನರಿಗೆ ಆಟೋ ಸಿಕ್ಕಿಲ್ಲ, ಬಸ್ ಸಿಕ್ಕಿಲ್ಲ, ಲಾರಿ ಎಲ್ಲ ಏರಿದ್ದನ್ನ ನಾವು ನೋಡಿದ್ದೇವೆ. ಸೊ ಇವತ್ತು ಎಂದಿನಂತೆ ಸಂಚಾರ ಸುಗಮವಾಗ್ತಾ ಇದೆಯಾ? ಶಕುಂತಲಾ, ನಿನ್ನೆ ಸಂಜೆ 6:30 ಸುಮಾರಿಗೆ ಕಾಡುಗೋಡಿಯಿಂದ ಚಲ್ಲಘಟ್ಟ ನೇರಳೆ ಮಾರ್ಗ ಏನಿದೆ ಅದರ ಮಧ್ಯದಲ್ಲಿ ಬರುವಂತಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಮೆಟ್ರೋ ರೈಲು ಓಡಾಡುವಂತಹ ಟ್ರ್ಯಾಕ್ನಲ್ಲಿ ಒಂದು ತಾಂತ್ರಿಕ ದೋಷ ಕಂಡು ಮೆಟ್ರೋ ಸಂಚಾರ ಬಂದಾಗಿತ್ತು. ಈ ಸಂದರ್ಭದಲ್ಲಿ ಅರ್ಧ ದಾರಿಯಲ್ಲೇ ಮೆಟ್ರೋ ನಿಂತು ಜನರೆಲ್ಲರೂ ಕೂಡ ಪರದಾಡಿದ್ದು, ಜನ ಪರದಾಡಂಥ ಸಂದರ್ಭದಲ್ಲಿ BMRCL ಅವರ ನೆರವಿಗೆ ಬಂದು ಅವರೆಲ್ಲರನ್ನೂ ಕೂಡ ಕೆಳಗಡೆ ಇಳಿಸಿ ಅದಾದ ಬಳಿಕ ಜನರು ಬೇರೆ ಬೇರೆ ವಾಹನವನ್ನು ತೆಗೆದುಕೊಂಡು ಮನೆ ಸೇರುವಂಥ ಕೆಲಸವನ್ನು ಕೂಡ ಆಯಿತು. ಅದರ ಜೊತೆಗೆ ಲಾರಿಯಲ್ಲೂ ಕೂಡ ಹತ್ತೋದಂತಹ ಪ್ರಸಂಗ ಕೂಡ ನಡೆಯಿತು. ಅದಾದ ಬಳಿಕ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದಂತಹ ಮೆಟ್ರೋ ನಿರ್ವಹಣಾ ತಂಡ ಏನಿದೆ ಬೆಳಗಿನ ಜಾವ 3:30 ಸುಮಾರಿಗೆ ಮೆಟ್ರೋದಲ್ಲಿ ಕಾಣಿಸಿಕೊಂಡಿದ್ದಂತಹ ತಾಂತ್ರಿಕ ದೋಷವನ್ನು ಸರಿಪಡಿಸಿರುವಂಥದ್ದು. ಅಂದರೆ 6:30ರಿಂದ ಈ ನೇರಳೆ ಮಾರ್ಗ ಕಂಪ್ಲೀಟ್ ಆಗಿ ಕೆಲ ಕಾಲ ಬಂದಾಗಿದ್ರೆ ಅದಾದ ಬಳಿಕ ಒಂದಿಷ್ಟು ಅಂದರೆ ಕಾಡುಗೋಡಿಯಿಂದ MG ರಸ್ತೆ ಆಗಿರ್ಬೋದು, ಹಾಗೆಯೇ ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ಇಷ್ಟು ಮಾರ್ಗದಲ್ಲಿ ಮಾತ್ರ ಓಡಾಟ ಇತ್ತು. ಅದರ ಮಧ್ಯದಲ್ಲಿ ಬರುವಂಥ ಒಂದಿಷ್ಟು ಮೆಟ್ರೋ ಸ್ಟೇಷನ್ ಏನಿದ್ದಾವೆ, MG ರಸ್ತೆ, ಅದಾದ ಬಳಿಕವಾಗಿ ಕಬ್ಬನ್ ಪಾರ್ಕ್, ಹಾಗೆಯೇ ವಿಧಾನಸೌಧ, ಅದಾದ ಬಳಿಕ ಸರ್ ಎಂ ವಿಶ್ವೇಶ್ವರಯ್ಯ, ಹಾಗೆಯೇ ಮೆಜೆಸ್ಟಿಕ್ ಈ ಮಾರ್ಗದಲ್ಲಿ ತೊಂದರೆ ಉಂಟಾಗಿ ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ನಡೀತು. ಬೆಳಗಿನ ಜಾವದಲ್ಲಿ ಅದು ಸರಿ ಆದ ನಂತರದಲ್ಲಿ ಎಂದಿನಂತೆ 5 ಗಂಟೆಯಿಂದ ಈ ಭಾಗದಲ್ಲೂ ಕೂಡ ಏನು ರಾತ್ರಿ ಬಂದಾಗಿತ್ತು ಮೆಟ್ರೋ ಸಂಚಾರ, ಅಲ್ಲೂ ಕೂಡ ಮೆಟ್ರೋ ಈಗ ಆರಂಭ ಆಗಿರುವಂಥದ್ದು. ಎಂದಿನಂತೆ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ತಾವು ತಲುಪಬೇಕಾದಂತಹ ಜಾಗವನ್ನು ತಲುಪ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆ ಉಂಟಾಯಿತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಒಂದಿಷ್ಟು ಕರೆಂಟ್ ಕಲೆಕ್ಟರ್ ಶೂ ಅಂತ ಇರುತ್ತೆ, ಅದರಲ್ಲಿ ಸಮಸ್ಯೆ ಉಂಟಾಗತ್ತೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚಿ ಅದನ್ನು ಸರಿಪಡಿಸುವಂತಹ ಒಂದು ಕೆಲಸ ಕೂಡ ನಡೀತು. ತಡರಾತ್ರಿವರೆಗೂ ಕೂಡ ಈ ಕರೆಂಟ್ ಕಲೆಕ್ಟರ್ ಶೂ ಪ್ಯಾಕ್ ಏನಿದೆ ಅದನ್ನೆಲ್ಲವನ್ನ ಕೂಡ ಅಧಿಕಾರಿಗಳು ತರಿಸ್ಕೊಂಡು ಅದನ್ನು ಮತ್ತೆ ಅಳವಡಿಸೋದ್ರ ಮೂಲಕವಾಗಿ ಆಗಿದ್ದಂತಹ ಒಂದು ದುರಸ್ತಿ ಏನಿದೆ ಅದನ್ನು ಸರಿಪಡಿಸುವಂಥ ಒಂದು ಕೆಲಸ ಕೂಡ ಆಗಿದೆ. ಅದಾದ ಬಳಿಕವಾಗಿ 3:30 ಸುಮಾರಿಗೆ ಒಂದು ಟ್ರಯಲ್ ರನ್ ಅನ್ನು ಕೂಡ ಮಾಡಿದ್ದಾರೆ. ಅಂದರೆ ಏಕಾಏಕಿ ರೆಡಿ ಆದ ತಕ್ಷಣ ಜನರು ಓಡಾಡಲಿ ಅಂತ ಅದನ್ನು ಮುಕ್ತ ಮಾಡೋದಿಲ್ಲ, ಟ್ರಯಲ್ ಒಂದು ರನ್ನನ್ನು ಕೂಡ ಮಾಡ್ತಾರೆ. ಟ್ರಯಲ್ ರನ್ ಆದ ಬಳಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಎಂದಿನಂತೆ ಸರಾಗವಾಗಿ ಮೆಟ್ರೋ ಸಂಚಾರ ಮಾಡ್ತಿದೆ ಅಂತ ಗೊತ್ತಾದ ಬಳಿಕವಾಗಿ ಏನು ನಿರ್ವಹಣಾ ತಂಡ ಏನಿದೆ ಅದು ಮೆಟ್ರೋ ರೈಲು ಸಂಚಾರಕ್ಕೆ ಮುಕ್ತ ಅಂತ ಹೇಳಿ ಒಂದು ಸರ್ಟಿಫಿಕೇಟನ್ನು ನೀಡಿದ ಬಳಿಕವಾಗಿ ಈಗ ಮತ್ತೆ ರೈಲು ಸಂಚಾರ ಆರಂಭ ಆಗಿರುವಂಥದ್ದು. ಜನ ಎಂದಿನಂತೆ ಮೆಟ್ರೋ ಸೇವೆಯನ್ನು ಬಳಸ್ತಾ ಇದ್ದಾರೆ. ಅಂದರೆ ಮೆಟ್ರೋ ಸೇವೆ ಒಂದು ದಿನ ಬಂದಾದರೆ ಸಾಕು, ಜನರು ತಮ್ಮ ಒಂದು ಶೆಡ್ಯೂಲನ್ನೇ ಚೇಂಜ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಇನ್ನೂ ಕೆಲವರಿಗೆ ಮೆಟ್ರೋ ಬಂದಿರುತ್ತೆ ಅನ್ನುವಂಥ ವಿಚಾರ ಕೂಡ ಗೊತ್ತಿರೋದಿಲ್ಲ. ಏಕಾಏಕಿ ಮೆಟ್ರೋ ನಿಲ್ದಾಣಕ್ಕೆ ಬಂದ ಬಳಿಕವಾಗಿ ಗೊತ್ತಾದ ಮೇಲೆ ಅವರು ಆಗ ಪರ್ಯಾಯವಾದಂಥ ಒಂದು ಮಾರ್ಗವನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸ್ಕೋಬೇಕಾ, ಆಟೋವನ್ನು ಹಿಡಿಬೇಕಾ, ಈ ರೀತಿಗೆ ಸಾಕಷ್ಟು ಗೊಂದಲ ಇರುತ್ತೆ. ಅಂದರೆ ಅವರ ಒಂದು ಇಡೀ ದಿನದ ರುಟೀನೇ ಚೇಂಜ್ ಆಗಿಬಿಡುತ್ತೆ. ಸದ್ಯ ಆ ರೀತಿಯಾದಂತಹ ಒಂದು ಗೊಂದಲ ಉಂಟಾಗೋದಕ್ಕೆ BMRCL ಬಿಟ್ಟಿಲ್ಲ. ತಡರಾತ್ರಿಯಿಂದ ಬೆಳಗಿನ ಜಾವ ಮುಂಜಾನೆವರೆಗೂ ಕೂಡ ಈ ದುರಸ್ತಿ ಕಾರ್ಯವನ್ನು ಮಾಡೋದ್ರ ಮೂಲಕವಾಗಿ ಈಗ ಮೆಟ್ರೋ ಸಂಚಾರ ಎಂದಿನಂತೆ ಪ್ರಯಾಣಿಕರಿಗೆ ಮುಕ್ತ ಆಗಿರುವಂಥದ್ದು. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.